ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ಹೊಳೆ ಮೀನು ರವಾ ಫ್ರೈ ಮಾಡಿದ್ದೇನೆ. ಅದರ ಜೊತೆಗೆ ಹೊಳೆ ಮೀನಿನ ಸಾರು ಕೂಡ ಮಾಡಿದ್ದೇನೆ. ಇಲ್ಲಿ ನಾನು ಹೊಳೆ ಮೀನು ಅಂದರೆ ಪಯ್ಯ ಫಿಶ್ ತಂದಿದ್ದೇನೆ. ಇದರಲ್ಲಿ ಒಂದು 15 ಫಿಶ್ ಉಂಟು. ಇದನ್ನು ಚಂದ ಮಾಡಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆಗಿದೆ ನೋಡಿ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ನಾನು ಪಯ್ಯೆ ಫಿಶ್ ಅನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಒಂದು 15 ಉಂಟು. ನಾನು ಇದರಲ್ಲಿ 7 ಸಾರು ಮಾಡ್ತಿದ್ದೇನೆ, 8 ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡಲು ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಪ್ಲೇಟಿಗೆ ಒಂದು ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಮತ್ತೆ ಮೆಣಸಿನ ಪೌಡ್ರ್ ಒಂದು 2ರಿಂದ 4 ಚಮಚ ಹಾಕ್ಬೋದು. ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಬೋದು. ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಅದಕ್ಕೆ ವಿನೆಗರ್ ಹಾಕಿ ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಬಹುದು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಸೇರಿಸಿ ನಾನು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಮೀನಿಗೆ ಈ ಮಸಾಲೆಯನ್ನು ಹಚ್ಚಬೇಕು ಚಂದ ಮಾಡಿ. ಪಯ್ಯ ಫಿಶ್ಶಿಗೆ ಈ ಮಸಾಲೆಯನ್ನು ಹಚ್ಚುತ್ತಾ ಇದ್ದೇನೆ. ಪೂರ್ತಿ ಹಿಡಿಯುವಾಗಿ ಮಸಾಲೆಯನ್ನು ಹಾಕಬೇಕು. ಮಸಾಲೆಯನ್ನು ಹಚ್ಚಿ 1 ತಾಸುಗಳ ಕಾಲ ಹಾಗೆ ಬಿಡೋಣ. ಎಲ್ಲ ಮೀನಿಗೆ ನಾನು ಮಸಾಲೆಯನ್ನು ಹಚ್ಚುತ್ತಾ ಇದ್ದೇನೆ. ನೋಡಿ, ಎಲ್ಲ ಮೀನಿಗೆ ಮಸಾಲೆ ಹಚ್ಚಿ ಆಗಿದೆ. ಈಗ ಅದನ್ನು 1 ತಾಸುಗಳ ಕಾಲ ಹಾಗೆ ಸಪ್ರೇಟ್ ಆಗಿ ಇಡಬೇಕು. 1 ತಾಸು ಇಲ್ಲದೆ ಅರ್ಧ ಗಂಟೆ ಕೂಡ ಸಾಕಾಗ್ತದೆ. ಅದು ಉಪ್ಪು ಖಾರ ಒಳ್ಳೆ ಎಳಿಬೇಕು, ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಇಡುದು. ನೋಡಿ, ಎಲ್ಲವನ್ನು ಹಚ್ಚಿ ಆಗಿದೆ. ಈಗ 1 ತಾಸುಗಳ ಕಾಲ ಹಾಗೆ ಸಪ್ರೇಟ್ ಆಗಿ ಇಡ್ತಾ ಇದ್ದೇನೆ. ನೋಡಿ, ಈಗ 1 ತಾಸು ಆಯಿತು. ನಾನೀಗ ಸ್ವಲ್ಪ ರವೆಯನ್ನು ತೆಗೆದುಕೊಂಡಿದ್ದೇನೆ. ಇದು ಸಜ್ಜಿಗೆ ಮಾಡುವ ರವೆ. ಅದನ್ನು ಮೀನಿಗೆ ಮುಳುಗಿಸ್ತಾ ಇದ್ದೇನೆ. ಡಿಪ್ ಮಾಡಿ ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಒಂದೊಂದಾಗಿ ಫಿಶ್ ಅನ್ನು ರವೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಎಲ್ಲ ಮೀನುಗಳನ್ನು ರವೆಗೆ ಒಟ್ಟಿಗೆ ಹಾಕಿ ಇಡಬೇಕು. ಈಗ ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ, ಅದಕ್ಕೆ ನಾನು ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಾವು ಮಂಗಳೂರು ಸೈಡ್ನವರು ಹೆಚ್ಚಾಗಿ ತೆಂಗಿನೆಣ್ಣೆ ಬಳಸೋದು. ನೀವು ಯಾವುದು ಎಣ್ಣೆಯನ್ನು ಬಳಸಬಹುದು. ತೆಂಗಿನೆಣ್ಣೆ ಒಳ್ಳೆ ಪರಿಮಳ ಕೊಡ್ತದೆ. ಕಾವಲಿ ಬಿಸಿಯಾದ ಕೂಡಲೇ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದು ರವೆ ಹಾಕುವುದರಿಂದ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ ಇದು. ಒಂದೊಂದಾಗಿ ಪ್ಯಾನ್ಗೆ ಮೀನುಗಳನ್ನೆಲ್ಲ ಸೇರಿಸ್ತಾ ಇದ್ದೇನೆ. ಈಗ ಒಂದು 5 ನಿಮಿಷಗಳ ಕಾಲ ಒಂದು ಬದಿಯನ್ನು ಕಾಯಿಸಬೇಕು. ಒಂದು ಬದಿ ಕಾಯ್ತಾ ಉಂಟು. ಈಗ ಇನ್ನೊಂದು ಬದಿಯನ್ನು ಕಾಯಿಸ್ತಾ ಇದ್ದೇನೆ. ಇದು ಸ್ವಲ್ಪ ಮೀನನ್ನು ತೆಗೆಯುವಾಗ ಸ್ವಲ್ಪ ಜಾಗ್ರತೆ ಆಗಬೇಕು, ಯಾಕಂದರೆ ಅದು ಪಕ್ಕನೇ ಕಟ್ ಆಗ್ತದೆ. ಅದು ಮೀನು ಅದು ಸ್ವಲ್ಪ ಡೆಲಿಕೇಟ್ ಮೀನು. ಅದು ಹುಡಿಯಾಗೋದು ಪಕ್ಕ. ಆದ್ದರಿಂದ ನಾನಿಲ್ಲಿ ಸ್ಪೂನ್ ಯೂಸ್ ಮಾಡಿ ಮೀನನ್ನು ತಿರುಗಿಸ್ತಾ ಇದ್ದೇನೆ. ಒಂದೊಂದಾಗಿ ಮೆಲ್ಲನೆ ತಿರುಗಿಸಬೇಕು. ಹೀಗೆ ಇನ್ನೊಂದು ಬದಿ ಕೂಡ ಅದನ್ನು ಫ್ರೈ ಮಾಡಬೇಕು.
ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ನೋಡಿ, ಇನ್ನೊಂದು ಬದಿ ಕೂಡ ಫ್ರೈ ಆಗಿದೆ. ಈಗ ನೋಡಿ ತಯಾರಾಗಿದೆ ನಮ್ಮ ಹೊಳೆ ಮೀನು ರವಾ ಫಿಶ್ ಫ್ರೈ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಈಗ ಇದರ ಸಾರು ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ಈ ಸಾರನ್ನು ನಾವು ಮೊದಲು ಕೂಡ ಮಾಡಿದ್ದೇನೆ, ಹಾಗೆ ವಿಡಿಯೋ ಹೆಚ್ಚಾಗಿ ತೋರಿಸ್ತಾ ಇಲ್ಲ. ಅದರದ ಲಿಂಕನ್ನು, ಹೊಳೆ ಮೀನಿನ ಸಾರಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೇನೆ, ನೋಡಿ ಲೈಕ್ ಮಾಡಿ. ಫ್ರೈ ಮಾಡಿದ ಎಲ್ಲ ಫಿಶನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ ಸರ್ವ್ ಮಾಡಲಿಕ್ಕೆ. ಫ್ರೈ ಮಾಡಿದ ನಂತರ ರವೆ ಉಳಿತದಲ್ಲ, ಅದನ್ನು ಬಿಸಾಡುವುದಿಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಊಟಕ್ಕೆ ತುಂಬಾನೇ ಟೇಸ್ಟಿ ಆಗ್ತದೆ. ಇದರ ರುಚಿನೇ ಬೇರೆ. ಉಳಿದ ಫಿಶ್ಶಿನ ನಾನು ಪಯ್ಯ ಫಿಶ್ಶಿನ ಸಾರು ಮಾಡಿದ್ದೇನೆ, ಹೊಳೆ ಮೀನು ಸಾರು. ಇದು ಬೇರೆ ರೀತಿ ಮಾಡುದು, ಬಂಗುಡೆ ಮತ್ತೆ ಬೂತಾಯಿ ಮೀನಿನ ತರ ಅಲ್ಲ, ಇದಕ್ಕೆ ಮಸಾಲೆನೇ ಬೇರೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ನೋಡಿ. ಇಲ್ಲಿ ನಾನು ಸಾರು ಮಾಡ್ತಾ ಇದ್ದೇನೆ, ಅದಕ್ಕೆ ಫಿಶ್ ಅನ್ನು ಹಾಕ್ತಾ ಇದ್ದೇನೆ. ಫಿಶ್ ಹಾಕಿದ ನಂತರ ಒಂದು 5 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಒಂದು ಕುದಿಯಲು ಬಿಡೋಣ. ಈಗ ಅದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಇದಕ್ಕೆ ತುಪ್ಪದ ಒಗ್ಗರಣೆಯನ್ನು ಹೆಚ್ಚಾಗಿ ಕೊಡ್ತಾರೆ. ತುಪ್ಪ, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಡುದು ಇದಕ್ಕೆ. ಒಗ್ಗರಣೆ ರೆಡಿ ಆಗಿದೆ. ಈಗ ನಾನು ಅದನ್ನು ಒಗ್ಗರಣೆಯನ್ನು ಮೀನಿನ ಸಾರಿಗೆ ಹಾಕ್ತಿದ್ದೆ, ಅಂದ್ರೆ ಹೊಳೆ ಮೀನಿನ ಸಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಹಾಕಿ ಆಗಿದೆ. ಇದು ತುಂಬಾನೇ ರುಚಿಯಾದ ಸಾರು, ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ನೀವು ಕೂಡ ಹೊಳೆ ಮೀನಿನ ಸಾರು ರವಾ ಫ್ರೈ ಮಾಡಿ ನೋಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.